ವೀಕ್ಷಕ ಬಂಧುಗಳೇ, ಮೀಡಿಯಾ ಮಹಾನ್ಗೆ ಸ್ವಾಗತ. ದಸರಾ ಅಂದ್ಕೂಡ್ಲೆ ಮೇನ್ ಅಟ್ರಾಕ್ಷನ್ ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಅರಮನೆ. ಆದ್ರೆ ಮೈಸೂರು ಅರಮನೆಗೆ ಬೆಂಕಿ ಬಿದ್ದಿದ್ದು ನಿಮಗೆ ಗೊತ್ತಾ? ಅಂದು ನಿಜಕ್ಕೂ ನಡೆದಿದ್ದಾದ್ರೂ ಏನು? ಇಡೀ ಅರಮನೆ ಹೊತ್ತಿ ಉರಿದಿದ್ದು ಹೇಗೆ? ಮನೆಯಲ್ಲಿದ್ದವರು ಬದುಕಿದ್ದು ಹೇಗೆ? ಹೊಸ ಅರಮನೆ ಕಟ್ಟಿಸಿದ್ಯಾರು? ಅರಮನೆಯ ಈಗಿನ ಓನರ್ ಯಾರು ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಮರದಿಂದ ಕಟ್ಟಲಾಗಿತ್ತು ಭವ್ಯ ಅರಮನೆ. ಈಗ ಮೈಸೂರಿನಲ್ಲಿರೋ ಅಂಬಾವಿಲಾಸ ಅರಮನೆ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಆದ್ರೆ ಅದಕ್ಕೂ ಮೊದಲು ಇದ್ದ ಮತ್ತೊಂದು ಭವ್ಯ ಅರಮನೆಯ ಕತೆ ಇತಿಹಾಸ ಬಲ್ಲವರಿಗೆ ಮಾತ್ರ ಗೊತ್ತು. ಹೌದು, 1897ಕ್ಕೂ ಮುನ್ನ ಈ ಅರಮನೆ ಇರಲಿಲ್ಲ. ಬದಲಿಗೆ ಬೇರೆಯದ್ದೇ ಒಂದು ಅರಮನೆ ಇತ್ತು. ನೋಡಿ, ಇದೇ ಆ ಅರಮನೆ. ಈ ಅರಮನೆಯನ್ನ 1800ರಿಂದ 1804 ನಡುವೆ ಕಟ್ಟಲಾಗಿತ್ತು. ಇದೇ ಅರಮನೆಯಲ್ಲಿ ರಾಜ ಕುಟುಂಬದವರು ವಾಸವಾಗಿದ್ರು. ಈ ಅರಮನೆ ಆಗಿನ ಕಾಲಕ್ಕೆ ಹೇಗ್ ಬೇಕೋ ಹಾಗೆ ವೈಭವದಿಂದಲೇ ಕೂಡಿತ್ತು. ಅರಮನೆ ನಿರ್ಮಾಣಕ್ಕೆ ಇಟ್ಟಿಗೆಯೊಂದಿಗೆ ಹೆಚ್ಚಿನ ಕಟ್ಟಿಗೆ ಅಂದ್ರೆ ಮರವನ್ನ ಬಳಸಲಾಗಿತ್ತು. ಅರಮನೆಯ ಪೂರ್ವಕ್ಕೆ ಮೊದಲನೇ ಅಂತಸ್ತು ಮತ್ತು ಉತ್ತರ ಭಾಗಕ್ಕೆ ದರ್ಬಾರ್ ಹಾಲ್ ಇತ್ತು. ಆಗೆಲ್ಲ ಇದೇ ಅರಮನೆಯ ಆವರಣದಲ್ಲಿ ದಸರಾವನ್ನ ವಿಜೃಂಭಣೆಯಿಂದ ಆಚರಿಸಲಾಗ್ತಿತ್ತು. ದರ್ಬಾರ್ ಕೂಡ ಇಲ್ಲಿಯೇ ನಡೀತಿತ್ತು. ಅರಮನೆಯಲ್ಲಿ ಮದುವೆ ಸಂಭ್ರಮ ಗದ್ದಲದಲ್ಲಿ ನಡೆದಿತ್ತು. ಸಣ್ಣ ಪ್ರಮಾದ. 1894ರಲ್ಲಿ ಚಾಮರಾಜೇಂದ್ರ ಒಡೆಯರ್ ಪ್ರಾಣ ಬಿಟ್ಟಾಗ 11 ವರ್ಷದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೇರಿದ್ರು. ಹೀಗಿರುವಾಗ ತನ್ನ ಸಹೋದರಿ ಜಯಲಕ್ಷ್ಮಮ್ಮಣ್ಣಿಯವರ ಮದುವೆ ಮಾಡಲು ನಿರ್ಧರಿಸಿದ್ರು. 1897 ಫೆಬ್ರವರಿ 28ರ ಭಾನುವಾರದಂದು ಸರ್ದಾರ್ ಕಾಂತರಾಜೆ ಅರಸ್ ಜೊತೆ ಮದುವೆ ಅಂತ ಫಿಕ್ಸ್ ಕೂಡ ಆಯ್ತು. ಮದುವೆ ದಿನ ಕೂಡ ಬಂತು. ಇಡೀ ಅರಮನೆಯಲ್ಲಿ ಸಂಭ್ರಮದ ವಾತಾವರಣ. ಬ್ರಿಟಿಷ್ ಅಧಿಕಾರಿಗಳು ಸೇರಿದಂತೆ ದೇಶ ವಿದೇಶಗಳಿಂದ ಅತಿಥಿಗಳು ಬಂದಿದ್ರು. ಎಲ್ಲಿ ನೋಡಿದ್ರು ಬಣ್ಣ ಬಣ್ಣದ ಹೂವಿನ ಅಲಂಕಾರ. ಅರಸರಿಂದ ಹಿಡಿದು ಸೇವಕರವರೆಗೆ ಎಲ್ಲರೂ ಖುಷಿಯಾಗಿದ್ರು. ಮದುಮಗಳು ಜಯಲಕ್ಷ್ಮಮ್ಮಣ್ಣಿ ಅವರು ಸ್ನಾನ ಮಾಡಿ ಬಂದು ಅಲಂಕಾರಕ್ಕೆ ಕೂತ್ರು. ಈ ವೇಳೆ ಅವರ ಕೂದಲಿಗೆ ಸಾಂಬ್ರಾಣಿ ಹೊಗೆ ಕೊಡಲಾಗ್ತಿತ್ತು. ಆಗ ಹೊಗೆಗೆ ಬಳಸಿದ್ದ ಕೆಂಡದ ತುಂಡೊಂದು ಕೆಳಗೆ ಬಿತ್ತು. ಹೊತ್ತಿ ಉರಿಯಿತು ಇಡೀ ಅರಮನೆ. ಮೊದಲೇ ಆ ಅರಮನೆ ಕಟ್ಟುವಾಗ ಹೆಚ್ಚಾಗಿ ಕಟ್ಟಿಗೆ ಬಳಸಲಾಗಿತ್ತು. ಹೀಗಾಗಿ ಕೆಳಗೆ ಬಿದ್ದ ಕೆಂಡ ನಿಧಾನವಾಗಿ ಪಕ್ಕದಲ್ಲೇ ಇದ್ದ ತೇಗದ ಮರದಿಂದ ಮಾಡಲಾಗಿದ್ದ ರಚನೆಗೆ ಆವರಿಸಿತು. ಬೆಂಕಿ ಹೊತ್ತಿಕೊಳ್ತು. ಮರದ ಬಳಕೆ ಮತ್ತು ಬೇಸಿಗೆ ಆಗಿದ್ರಿಂದ ಬೆಂಕಿ ಧಗಧಗಿಸಲು ಹೆಚ್ಚು ಟೈಮ್ ಬೇಕಾಗ್ಲಿಲ್ಲ. ನೋಡುತ್ತಲೇ ಇಡೀ ಅರಮನೆಗೆ ಬೆಂಕಿ ವ್ಯಾಪಿಸೋಕೆ ಶುರುವಾಯಿತು. ಅರಮನೆಯಲ್ಲಿದ್ದವರೆಲ್ಲ ಕೂಡಲೇ ಹೊರಗೆ ಓಡಿ ಬಂದು ಜೀವ ಉಳಿಸಿಕೊಂಡ್ರು. ಸೇವಕರು ತಮ್ಮ ಜೀವವನ್ನ ಉಳಿಸಿಕೊಳ್ಳೋದ್ರ ಜೊತೆಗೆ ರಾಜ ಕುಟುಂಬಸ್ಥರು ಮತ್ತು ದೇಶ ವಿದೇಶಗಳಿಂದ ಬಂದಿದ್ದ ಅತಿಥಿಗಳನ್ನ ಕೂಡ ರಕ್ಷಿಸಿದ್ರು. ಸೈನಿಕರು ಜನ ಸೇರಿ ಒಟ್ಟು 8,000 ಜನ ಬೆಂಕಿ ಆರಿಸಲು ತುಂಬಾ ಟ್ರೈ ಮಾಡಿದ್ರು. ಆದ್ರೆ ದುರದೃಷ್ಟವೋ ಏನೋ, ಅದೇ ದಿನ ನೀರು ಹಾರಿಸೋ ಮಷೀನ್ ಕೈಕೊಟ್ಟಿತ್ತು. ಬೆಂಕಿ ನಂದಿಸಲು ಸಾಧ್ಯವಾಗ್ಲಿಲ್ಲ. ಇಡೀ ಅರಮನೆ ಸುಟ್ಟು ಬೂದಿ ಆಗೋಯ್ತು. ಜೀವ ಹಾನಿಯಾಗದೇ ಇದ್ರೂ ಮದುವೆ ಸಂಭ್ರಮದಲ್ಲಿ ಸೂತಕದ ನೆರಳು ಆವರಿಸಿತು. ಇದನ್ನ ಕಂಡು ರಾಜಕುಟುಂಬ ಮಾತ್ರವಲ್ಲ, ಜನರು ಕೂಡ ಕಣ್ಣೀರಿಟ್ಟಿದ್ರು. ಅರಮನೆಗೆ ಬೆಂಕಿ ಆಹುತಿಯಾದ ಕಾರಣ ರಾಜಕುಟುಂಬಸ್ಥರನ್ನು ಅಲ್ಲೇ ಇದ್ದ ಜಗನ್ಮೋಹನ ಅರಮನೆಗೆ ಶಿಫ್ಟ್ ಮಾಡಲಾಯಿತು. ಹೊಸ ಗಟ್ಟಿಮುಟ್ಟಾದ ಅರಮನೆಗೆ ಸಿದ್ಧತೆ. 1912ರಲ್ಲಿ ತಲೆ ಎತ್ತಿತು ಭವ್ಯ ಅರಮನೆ. ಬೆಂಕಿ ದುರಂತದ ನಂತರ ಒಡೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೊಸ ಅರಮನೆ ಕಟ್ಟಿಸಲು ನಿರ್ಧರಿಸಿದ್ರು. ಬೆಂಕಿ ಬಿದ್ರೂ ಏನೂ ಆಗ್ಬಾರ್ದು, ಅಂತಹದ್ದೊಂದು ಗಟ್ಟಿಮುಟ್ಟಾದ ಅರಮನೆ ಕಟ್ಟಿಸೋ ಪ್ಲಾನ್ ಮಾಡಿದ್ರು. ಹೊಸ ಅರಮನೆಯ ನಕ್ಷೆ ತಯಾರಿಸುವ ಜವಾಬ್ದಾರಿಯನ್ನು ಮದ್ರಾಸ್ ಸರ್ಕಾರದ ಸಲಹೆಗಾರ ಇಂಜಿನಿಯರ್ ಹೆನ್ರಿ ಇರ್ವಿನ್ಗೆ ನೀಡಲಾಯಿತು. ಬೆಂಕಿಗೆ ಆಹುತಿಯಾದ ಅರಮನೆ ರೀತಿಯಲ್ಲೇ ಹೊಸ ಅರಮನೆ ಕಟ್ಟಿಸಬೇಕು ಅನ್ನೋ ಆಸೆ ಒಡೆಯರ್ರಲ್ಲಿತ್ತು. ಆದ್ರೆ ಹಳೆಯ ಅರಮನೆಯ ನೀಲನಕ್ಷೆ ಇರಲಿಲ್ಲ. ಬ್ರಿಟಿಷ್ ಸೈನಿಕನೊಬ್ಬನ ಬಳಿ ಹಳೆಯ ಅರಮನೆಯ ಫೋಟೋ ಇತ್ತು.
ಅದನ್ನೇ ಇಟ್ಕೊಂಡು ಹೆನ್ರಿ ಇರ್ವಿನ್ ಅದರಂತೆ ಈಗಿನ ಅರಮನೆಯ ನಕ್ಷೆ ರೂಪಿಸಿದ್ರು. ಅರಮನೆಯ ನಕ್ಷೆ ರೂಪಿಸಿದ ಹೆನ್ರಿ ಇರ್ವಿನ್ಗೆ ಅವತ್ತು ಮಹಾರಾಜರು ಕೊಟ್ಟಿದ್ದು 12,000 ರೂಪಾಯಿ. ಅರಮನೆಯ ಮುಖ್ಯ ಇಂಜಿನಿಯರ್ ಆಗಿ BP ರಾಘವಲು ನಾಯ್ಡು ಕೆಲಸ ಮಾಡಿದ್ರು. ಅರಮನೆಯಲ್ಲಿ ಚಿತ್ರ ಬಿಡಿಸಲು ನಾಗರಾಜು ಎಂಬ ಆರ್ಟಿಸ್ಟ್ ಅನ್ನ ಸೆಲೆಕ್ಟ್ ಮಾಡಲಾಯಿತು. ಯುರೋಪಿಗೆ ಕಳುಹಿಸಿ ಅಲ್ಲಿನ ಕಲಾಕೃತಿಗಳನ್ನ ನೋಡ್ಕೊಂಡು ಬರಲು ಹೇಳಿದ್ರು. ಅದಕ್ಕೆ 2,500 ರೂಪಾಯಿ ದುಡ್ಡು ಕೊಟ್ಟಿದ್ರು. ನಂತರ ಅರಮನೆ ಕಟ್ಟೋ ಕೆಲಸ ಶುರುವಾಯಿತು. ಬರೋಬ್ಬರಿ 15 ವರ್ಷಗಳ ಕಾಲ ಅರಮನೆ ನಿರ್ಮಾಣ ಕಾರ್ಯ ನಡೀತು. 1912ರಲ್ಲಿ ಈ ಅಂಬಾವಿಲಾಸ ಅರಮನೆ ನಿರ್ಮಾಣ ಕಂಪ್ಲೀಟ್ ಆಯಿತು. ಒಡೆಯರ ಕುಟುಂಬ ಈ ಅರಮನೆಗೆ ಶಿಫ್ಟ್ ಆಯಿತು. ಅರಮನೆಗೆ ಖರ್ಚಾಗಿದ್ದು ಎಷ್ಟು ಕೋಟಿ? ಅಂಬಾವಿಲಾಸ ಅರಮನೆ ಈಗ ಮೈಸೂರು ಆಕರ್ಷಣೆಯ ಕೇಂದ್ರ ಬಿಂದು. ಮೈಸೂರು ಅಂದ್ಕೂಡ್ಲೆ ಅರಮನೆಯೇ ನೆನಪಾಗುತ್ತೆ. ಇಂಥ ಅರಮನೆಯ ನಿರ್ಮಾಣಕ್ಕೆ ಅಂದು 41,47,913 ರೂಪಾಯಿ ಖರ್ಚಾಗಿತ್ತು. ಕೋಟೆ ಸೇರಿದಂತೆ ಸುಮಾರು 72 ಎಕರೆಗಿಂತಲೂ ಹೆಚ್ಚಿನ ಜಾಗದಲ್ಲಿ ಅರಮನೆ ನಿರ್ಮಾಣವಾಗಿದೆ. ಇದು 74.50 ಮೀಟರ್ ಉದ್ದ ಮತ್ತು 47.50 ಮೀಟರ್ ಅಗಲ ಇದೆ. ಅರಮನೆಯ ಮುಖ್ಯ ಕಟ್ಟಡವನ್ನ ಬ್ರೌನ್ ಕಲರ್ನ ದಪ್ಪ ಸ್ಫಟಿಕದ ಗಟ್ಟಿ ಶಿಲೆಗಳಿಂದ ನಿರ್ಮಿಸಲಾಗಿದೆ. ಅರಮನೆಯಲ್ಲಿ ಏನೇನಿದೆ ಗೊತ್ತಾ? ಅರಮನೆಯಲ್ಲಿ 3 ಮಹಡಿಗಳಿವೆ. ಮಧ್ಯಭಾಗದಲ್ಲಿ 5 ಅಂತಸ್ತಿನ ಬಂಗಾರದ ಗೋಪುರವಿದ್ದು ಸುಮಾರು 145 ಅಡಿ ಎತ್ತರವಿದೆ. ಅರಮನೆ ಅಂಗಳದ ಸುತ್ತಲೂ ತೊಟ್ಟಿ ಕಟ್ಟಲಾಗಿತ್ತು. ಈ ತೊಟ್ಟಿಯ ಪೂರ್ವ ಭಾಗಕ್ಕೆ 21 ಅಡಿ ಅಗಲ ಹಾಗೂ 66 ಅಡಿ ಎತ್ತರವಿರುವ ಆನೆಯ ದ್ವಾರವಿದೆ. ಅರಮನೆಯ ಫಸ್ಟ್ ಫ್ಲೋರ್ನಲ್ಲಿ ಆಯುಧ ಶಾಲೆ, ಲೈಬ್ರರಿ ಇದ್ರೆ ಸೆಕೆಂಡ್ ಫ್ಲೋರ್ನಲ್ಲಿ ಮ್ಯೂಸಿಕ್ ರೂಮ್ ಇದೆ. ಇನ್ನು ಥರ್ಡ್ ಫ್ಲೋರ್ನಲ್ಲಿ ರೆಸ್ಟ್ ರೂಮ್ ನಿರ್ಮಿಸಲಾಗಿದೆ. ದರ್ಬಾರ್ ಹಾಲ್ನಲ್ಲಿ 750 ಕೆಜಿ ತೂಕದ ಚಿನ್ನದ ಅಂಬಾರಿ ಇದ್ದು 135 ಕೆಜಿಯ ರತ್ನಖಚಿತ ಸಿಂಹಾಸನವನ್ನು ಇಡಲಾಗಿದೆ. ಆಗಿನ ಕಾಲದಲ್ಲಿ ರಾಜರನ್ನ ಭೇಟಿ ಮಾಡ್ಬೇಕಂದ್ರೆ ಈ ದರ್ಬಾರ್ ಹಾಲ್ಗೆ ಬರಬೇಕಿತ್ತು. ಜೊತೆಗೆ ಸಣ್ಣ ಪುಟ್ಟ ಏನೇ ಫಂಕ್ಷನ್ಗಳಿದ್ರು ಅದೆಲ್ಲ ಇಲ್ಲೇ ನಡೀತಿತ್ತು. ಯಾರಾದ್ರೂ ಮುಖ್ಯ ಅತಿಥಿಗಳು ಬಂದ್ರೆ ಅಂತವರನ್ನ ಒಡೆಯರು ದಿವಾನ್-ಎ ಖಾಸ್ ಎಂಬ ಕೋಣೆಯಲ್ಲಿ ಮೀಟ್ ಆಗ್ತಿದ್ರು. ಇನ್ನು ಅರಮನೆಯ ಕೆಳಮಹಡಿಯಿಂದ ಶ್ರೀರಂಗಪಟ್ಟಣ ಹಾಗೂ ಇತರೆ ಸ್ಥಳಗಳಿಗೆ ರಹಸ್ಯಮಯ ಸುರಂಗಗಳು ಕೂಡ ಇವೆ. ಆದ್ರೆ ಈಗ ಅವುಗಳು ಬಳಕೆಯಲ್ಲಿಲ್ಲ ಅಂತ ಕೂಡ ಹೇಳಲಾಗುತ್ತೆ. ಅರಮನೆಯ ಈಗಿನ ಓನರ್ ಯಾರು? ಮೈಸೂರು ಅರಮನೆಯ ಮಾಲೀಕತ್ವವನ್ನು ಸರ್ಕಾರ ಹೊಂದಿದೆ. ಆದ್ರೆ ಈಗಲೂ ಕೂಡ ಮೈಸೂರು ಒಡೆಯರ ಕುಟುಂಬದ ಆವಾಸ ಸ್ಥಾನ ಕೂಡ ಇದೇ ಆಗಿದೆ. ಅರಮನೆಯ ಹಿಂಬದಿಯ ಒಂದು ನಿರ್ದಿಷ್ಟ ಭಾಗದಲ್ಲಿ ಒಡೆಯರ ಕುಟುಂಬ ವಾಸವಿದ್ದು ಅವರಿಗೆ ಸಪರೇಟ್ ಗೇಟ್ ಕೂಡ ಇದೆ. ಸದ್ಯ ಅಲ್ಲಿ ಯದುವೀರ್ ತ್ರಿಷಿಕಾ ದಂಪತಿ, ಅವರ ಮಕ್ಕಳು ಮತ್ತು ರಾಜಮಾತೆ ಪ್ರಮೋದಾದೇವಿ ವಾಸವಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಕೆಲಸಕ್ಕೂ ಜನ ಇದ್ದು ಅದರ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಅರಮನೆಯಲ್ಲಿ ಸರ್ಕಾರ ಕಂಟ್ರೋಲ್ ಮಾಡೋ ಜಾಗಕ್ಕೆ ಮಾತ್ರವೇ ಪ್ರವಾಸಿಗರು ಹೋಗಲು ಅವಕಾಶವಿದೆ. ಒಡೆಯರ ಆವಾಸ ಸ್ಥಾನಕ್ಕೆ ಪ್ರವಾಸಿಗರಿಗೆ ಪ್ರವೇಶವಿಲ್ಲ. ಇನ್ನು ಅರಮನೆಗೆ ಪ್ರವಾಸಿಗರ ಎಂಟ್ರಿ ಟಿಕೆಟ್, ಟೂರಿಸ್ಟ್ ಫೀಸ್, ಈವೆಂಟ್ ಚಾರ್ಜ್ ಮೂಲಕ ಸಂಗ್ರಹವಾಗೋ ಆದಾಯ ಸರ್ಕಾರಕ್ಕೆ ಹೋಗುತ್ತೆ. ಫ್ರೆಂಡ್ಸ್, ಇದು ಮೈಸೂರಿನ ಹಳೆಯ ಅರಮನೆಗೆ ಬೆಂಕಿ ಬಿದ್ದಿದ್ದು ಮತ್ತು ಹೊಸ ಅರಮನೆಯ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಮುಂದಿಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೊತೆಗೆ ಪಕ್ಕದಲ್ಲೇ ಇರೋ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ.